ಪರಮ ಪೂಜ್ಯರಾದಂಥ ಶ್ರೀಮನ್ಯರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರು ಶ್ರೀ ಯಡಿಯೂರು ತೋಂಟದಾರ್ಯ ಸಂಸ್ಥಾನ ಮಠ ಟಂಬಳಗದ ಇವರಿಂದ ಈಗ ಆಶೀರ್ವಚನವನ್ನು ನಾವು ಕೇಳ್ತೀವಿ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಸ್ಮರಿಸಿಕೊಂಡು ವಿಶ್ರಾಂತ ಪ್ರಾಚಾರ್ಯರು, ಕನ್ನಡದ ಶ್ರೇಷ್ಠ ಜಾನಪದ ವಿದ್ವಾಂಸರು ಆಗಿರುವಂಥ ಡಾಕ್ಟರ್ ಬಸವರಾಜ ಜಗಜೇಂತಿಯವರ ಅಮೃತಾಭಿನಂದನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯರಾದ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳವರಲ್ಲಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ನಾಡಿನ ಹೆಸರಾಂತ ವೈದ್ಯರಾದ ಡಾಕ್ಟರ್ ಎಚ್ ವಿ ರಾಜಶೇಖರ್ ಅವರೇ, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಡಾಕ್ಟರ್ ಪ್ರಭಾಕರ್ ಕೋರೆ, ಪ್ರಾಚಾರ್ಯ ಬಿ ಎಸ್ ಗವಿಮಠರವರೇ, ಅಭಿನಂದನೆಗಳನ್ನ ನೀಡಿರುವಂಥ ಡಾಕ್ಟರ್ ವಿ ಎಸ್ ಮಾಳಿ ಅವರೇ, ಇಂದು ಲೋಕಾರ್ಪಣೆಗೊಂಡಿರುವಂಥ ಪರಿಣತಮತಿ ಕೃತಿಯ ಸಂಪಾದಕರಾಗಿರುವಂಥ ಡಾಕ್ಟರ್ ರಾಮಕೃಷ್ಣ ಮರಾಠೆ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ವ್ಯಕ್ತಿಗಳಾಗಿರುವಂಥ ಡಾಕ್ಟರ್ ಬಸವರಾಜ್ ಜಗಜಂಪಿ ದಂಪತಿಗಳೇ, ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ, ಸಂತೋಷದಿಂದ ಪಾಲ್ಗೊಂಡಿರುವಂಥ ಡಾಕ್ಟರ್ ಜಗಜಂಪಿ ಅವರ ಎಲ್ಲ ಅಭಿಮಾನಿ ಬಂಧುಗಳೇ, ತಮಗೆಲ್ಲ ಶರಣಾರ್ಥಿಗಳು. ಇವತ್ತು ಡಾಕ್ಟರ್ ಜಗಜಂಪಿ ಅವರ ಅಭಿನಂದನಾ ಸಮಾರಂಭವನ್ನು ನಾವೆಲ್ಲ ಅತ್ಯಂತ ಸಂತೋಷದಿಂದ ಹಮ್ಮಿಕೊಂಡಿದ್ದೀವಿ. ಡಾಕ್ಟರ್ ಜಗಜಂಪಿ ಅವರ ಕುಟುಂಬ ವರ್ಗದವರು ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಅಭಿಮಾನದಿಂದ ಪಾಲ್ಗೊಂಡಿರೋದು ಕೂಡ ಅದು ನಮ್ಮ ಸೌಭಾಗ್ಯದ ವಿಷಯ ಅಂಥೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಯಾಕಂದರೆ ಡಾಕ್ಟರ್ ಬಸವರಾಜ ಜಗಜಂಪಿ ಅವರು ಕೇವಲ ಬೆಳಗಾವಿಗಷ್ಟೇ ಅಲ್ಲ, ಇಡೀ ನಾಡಿಗೆ ಚಿರಪರಿಚಿತರು. ಅವರು ವೃತ್ತಿಯಿಂದ ಅಧ್ಯಾಪಕರು, ಪ್ರವೃತ್ತಿಯಿಂದ ಸಾಹಿತಿಗಳು. ಅವರು ಸುಮಾರು 35 ವರ್ಷಗಳ ತಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ರೀತಿಯ ತಪ್ಪುಗಳನ್ನೆಸಗದೆ ಒಬ್ಬ ಆದರ್ಶ ಪ್ರಾಧ್ಯಾಪಕರಾಗಿ ಜನಮನದಲ್ಲಿ ಚಿರಪರಿಚಿತರಾಗಿರುವಂಥವರು. ಬಹುಶಃ ಅವರು ಒಬ್ಬ ಆದರ್ಶ ಪ್ರಾಧ್ಯಾಪಕರಷ್ಟೇ ಅಲ್ಲ, ಸಾವಿರಾರು ಜನ ವಿದ್ಯಾರ್ಥಿಗಳ ಬಾಳನ್ನು ಬೆಳಗಿದಂಥ ಒಬ್ಬ ಶ್ರೇಷ್ಠ ಪ್ರಾಧ್ಯಾಪಕರು. ಅವರಂಥ ಪ್ರಾಧ್ಯಾಪಕರು ಇವತ್ತಿನ ದಿನಮಾನದಲ್ಲಿ ಸಿಗೋದು ಬಹಳ ವಿರಳ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಪ್ರಾಧ್ಯಾಪಕರಾಗಿರುವಂಥವರು ಎಂಥ ಪ್ರಾಧ್ಯಾಪಕರಾಗಿರಬೇಕಂದ್ರೆ ವಿದ್ಯಾರ್ಥಿಗಳು ಮೆಚ್ಚಿದ ಪ್ರಾಧ್ಯಾಪಕರಾಗಿರಬೇಕು. ಬಹುಶಃ ನಮ್ಮ ಡಾಕ್ಟರ್ ಬಸವರಾಜ ಜಗಜಂಪಿ ಅವರನ್ನು ಅವರ ವಿದ್ಯಾರ್ಥಿಗಳು ಸಾಕಷ್ಟು ಮೆಚ್ಚಿಕೊಂಡಿದ್ದಾರೆ. ಹಾಗಾಗಿ ಅವರೊಬ್ಬ ವಿದ್ಯಾರ್ಥಿ ಮೆಚ್ಚಿದ ಪ್ರಾಧ್ಯಾಪಕರು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವರು ಆದರ್ಶ ಪ್ರಾಧ್ಯಾಪಕರಾಗಿರೋದ್ರ ಜೊತೆಗೆ ಪ್ರವೃತ್ತಿಯಿಂದ ಸಾಹಿತಿಗಳು, ಅದರಲ್ಲೂ ವಿಶೇಷವಾಗಿ ಜಾನಪದ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡೋದಲ್ಲದೆ ಅದನ್ನು ಜನಮನಕ್ಕೆ ತಲುಪಿಸಿದಂಥ ಒಬ್ಬ ಶ್ರೇಷ್ಠ ಜಾನಪದ ವಿದ್ವಾಂಸರು ಕೂಡ. ಅವರು ಸಾಹಿತಿಗಳಾಗಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿರುವಂಥದ್ದು, ಅನೇಕ ಗ್ರಂಥಗಳನ್ನು ಸಂಪಾದನೆ ಮಾಡಿರುವಂಥದ್ದು, ಜೊತೆಗೆ ತಮ್ಮ ಅಪ್ರತಿಮ ಭಾಷಣಗಳಿಂದ ಜನಮನವನ್ನು ಸಂತೋಷಗೊಳಿಸಿರುವಂಥದ್ದು ನಿಜಕ್ಕೂ ನಾವೆಲ್ಲ ಹೆಮ್ಮೆ ಪಡುವಂಥ ಸಂಗತಿ. ದೇವರ ಪೂಜೆ ಮಾಡುವಂಥವರು ಏನಿದ್ದಾರೆ ಅವರಿಗಿಂತಲೂ ಜನರಿಗೆ ಸಂತೋಷವನ್ನು ಮಾಡುವಂಥ ಜನ ಏನಿದ್ದಾರೆ ಅಲ್ಲಿ ಅವರು ಬಹಳ ಶ್ರೇಷ್ಠರು ಅಂತ ಹೇಳ್ತಾರೆ. ಸಂತೋಷಂ ಜನಯೇತ್ ಪ್ರಾಜ್ಞ ತದೇವೇಶ್ವರ ಪೂಜನಮ್ಮತ್ತ. ಯಾರು ತಮ್ಮ ಮಾತುಗಳಿಂದ ಜನರಿಗೆ ಸಂತೋಷವನ್ನುಂಟು ಮಾಡುವಂಥ ಕೆಲಸ ಮಾಡ್ತಾರಲ್ಲ ಅವರು ನಿಜವಾಗಿಯೂ ಈಶ್ವರನ ಸೇವೆಯನ್ನು ಮಾಡ್ತಾರೆ, ಈಶ್ವರನಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾರೆ ಅಂಥೇಳಿ ನಮ್ಮ ಹಿರಿಯರು ಹೇಳಿಕೊಂಡು ಬಂದಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ಬಸವರಾಜ ಜಗಜಂಪಿ ಅವರು ತಮ್ಮ ಬದುಕಿನುದ್ದಕ್ಕೂ ಜನರನ್ನು ಸಂತೋಷಪಡಿಸುವಂಥ ಒಂದು ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರು ಒಂದು ರೀತಿಯಲ್ಲಿ ಈಶ್ವರನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ಅದರ ಜೊತೆಗೆ ಯಾವುದೇ ಸಭೆ ಸಮಾರಂಭಗಳಿರಲಿ ಅಲ್ಲಿ ಡಾಕ್ಟರ್ ಬಸವರಾಜ ಜಗಜಂಪಿ ಅವರ ಉಪಸ್ಥಿತಿ ಬಹಳ ಅನಿವಾರ್ಯ. ಅವರಿದ್ರೇ ಆ ಕಾರ್ಯಕ್ರಮ ಯಶಸ್ವಿ ಅನ್ನುವಷ್ಟರ ಮಟ್ಟಿಗೆ ನಮ್ಮಲ್ಲಿ ಒಂದು ಭಾವನೆ, ತಿಳುವಳಿಕೆ ಇದೆ.
ಹಾಗಾಗಿ ನಾವೆಲ್ಲರೂ ಬಸವರಾಜ ಜಗಜಂಪಿಯವರು ನಾವು ಮಾಡುವಂಥ ಕಾರ್ಯಗಳಲ್ಲಿ ಇರಬೇಕು ಅಂಥೇಳಿ ಬಯಸ್ತೇವೆ. ಸಾಕಷ್ಟು ಬೆಳಗಾವಿ ಮಹಾನಗರದಲ್ಲಿ ಅವರು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುವುದಕ್ಕೆ ಕಾರಣೀಭೂತರಾಗಿದ್ದಾರೆ. ಭಾಳಷ್ಟು ಜನ ಇವತ್ತಿನ ಸಮಾರಂಭದಲ್ಲಿ ಹೇಳಿದರು, ಡಾಕ್ಟರ್ ಬಸವರಾಜ ಜಗಜಂಪಿಯವರು ಅಂದರೆ KLE ಸಂಸ್ಥೆಯ ಸಾಂಸ್ಕೃತಿಕ ರಾಯಭಾರಿಗಳು ಅಂತ. ಬಹುಶಃ ಇವತ್ತು ನಾವು ಬಸವಣ್ಣವರನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಂತ ಕರಿತೀವಿ, ಸಾಂಸ್ಕೃತಿಕ ನಾಯಕ ಅಂತ ಕರಿತೀವಿ. ಆ ಒಂದು ಹಿನ್ನೆಲೆಯಲ್ಲಿ KLE ಸಂಸ್ಥೆಯಲ್ಲಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುವಂಥ ಡಾಕ್ಟರ್ ಬಸವರಾಜ ಜಗಜಂಪಿಯವರು KLE ಸಂಸ್ಥೆಯ ಸಾಂಸ್ಕೃತಿಕ ರಾಯಭಾರಿ ಅಂದರೆ ಅದು ಅತಿಶಯೋಕ್ತಿ ಅಲ್ಲ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬೆಳಗಾವಿಯಲ್ಲಿ ಜರುಗಿರುವಂಥ ಅನೇಕ ಸಭೆ ಸಮಾರಂಭ, ವಿಚಾರ ಸಂಕಿರಣ, ಸಮಾವೇಶಗಳು ಕೂಡ ಅವರ ಉಪಸ್ಥಿತಿಯಿಂದ, ಅವರ ಪರಿಶ್ರಮದಿಂದ ಯಶಸ್ವಿಯಾಗಿರುವುದನ್ನು ನಾವೆಲ್ಲ ನೋಡ್ತೀವಿ. ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ಬಹುಶಃ ಭಾಳ ಅದ್ಭುತವಾಗಿ ಇಲ್ಲಿ ಆ ಸಮ್ಮೇಳನ ನಡೀತು. ನಮ್ಮ ಡಾಕ್ಟರ್ ಮಾನವಿ ಅವರು ಆ ಕಾಲದಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಅವರು ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ 5ನೇ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ಬೆಳಗಾವಿಯಲ್ಲಿ ನಡೀತು. ಬಹುಶಃ ಬಹಳ ಯಶಸ್ವಿ ಸಮ್ಮೇಳನ ಅಂಥೇಳಿ ಅದನ್ನು ನಾವು ಕರಿತೀವಿ. ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರು ಆ ಸಮ್ಮೇಳನದ ಕೊನೆಯಲ್ಲಿ ಒಂದು ಮಾತನ್ನು ಹೇಳಿದರು. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಅನೇಕ ಸಮ್ಮೇಳನಗಳನ್ನು ಮಾಡಿದ್ದೇನೆ, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಅನೇಕ ಸಮ್ಮೇಳನಗಳನ್ನು ಮಾಡಿದ್ದೇನೆ. ಆದರೆ ಯಾವುದೇ ದೋಷ ಇಲ್ಲದೆ ಜರುಗಿರುವಂಥ ಸಾಹಿತ್ಯ ಸಮ್ಮೇಳನ ಅಂದರೆ ಅದು ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ಬೆಳಗಾವಿಯಲ್ಲಿ ನಡೆದಂಥದ್ದು. ಅದಕ್ಕೆ ಕಾರಣ ಡಾಕ್ಟರ್ ಬಸವರಾಜ ಜಗಜಂಪಿಯವರು. ಮಾನವಿಯವರ ಜೊತೆಗೆ ಹೆಗಲಿಗೆ ಹೆಗಲು ಕೂಡಿಸಿ ಅವರು ಬಹಳ ಆ ಒಂದು ಸಮ್ಮೇಳನದ ಯಶಸ್ಸಿಗೆ ಪರಿಶ್ರಮಿಸಿರುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಅದೇ ರೀತಿ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಯುವಜನ ಸಮಾವೇಶ ಇರ್ಬೋದು, ಮಹಿಳಾ ಸಮಾವೇಶ ಇರ್ಬೋದು, ಅಥವಾ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇರ್ಬೋದು, ವಿಶ್ವ ಕನ್ನಡ ಸಮ್ಮೇಳನ ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಬಹಳ ಸಕ್ರಿಯವಾಗಿ ಪಾಲ್ಗೊಂಡು ಆ ಒಂದು ಸಮ್ಮೇಳನಗಳನ್ನು ಯಶಸ್ವಿಗೊಳಿಸಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಅವರು ಅನೇಕ ಕಾರ್ಯಕ್ರಮಗಳನ್ನು ತಮ್ಮ ಪ್ರವೃತ್ತಿ ಕಾರಣವಾಗಿ ಮಾಡಿದ್ದಾರೆ. ಅದರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂಥದ್ದು ಒಂದು ಇದೆ ಅನ್ನೋದನ್ನು ಗುರುತಿಸಿಕೊಟ್ಟವರೇ ನಮ್ಮ ಡಾಕ್ಟರ್ ಬಸವರಾಜ ಜಗಜಂಪಿಯವರು. ಆ ಒಂದು ಪರಿಷತ್ತಿನ ಮೂಲಕ ಸಾಕಷ್ಟು ಸಮ್ಮೇಳನಗಳನ್ನು, ವಿಚಾರ ಸಂಕಿರಣ ಮಾಡುವುದಲ್ಲದೆ ಅನೇಕ ಮೌಲಿಕವಾಗಿರುವಂಥ ಗ್ರಂಥಗಳನ್ನು ಪ್ರಕಟ ಮಾಡುವಂಥ ಕೆಲಸ ಮಾಡಿದರು. ಅದರ ಜೊತೆಗೆ ತಮ್ಮ ಭಾಷಣಗಳ ಮೂಲಕ ಸಾಕಷ್ಟು ಶರಣ ಸಾಹಿತ್ಯವನ್ನು, ವಚನ ಸಾಹಿತ್ಯವನ್ನು, ಜಾನಪದ ಸಾಹಿತ್ಯವನ್ನು ಪ್ರಸಾರ ಮಾಡುವಂಥ ಕೆಲಸ ಮಾಡಿರುವಂಥದ್ದು. ಆನಂತರ ವರ್ಣನೆ ಮಾಡೋದ್ರಲ್ಲೂ ಕೂಡ ಡಾಕ್ಟರ್ ಬಸವರಾಜ ಜಗಜಂಪಿಯವರು ಎತ್ತಿದ ಕೈ. ಹೇಳಿದ್ರಲ್ಲ ಅವರು, ನಮ್ಮ ಗೌರ್ಮೆಂಟ್ ಸರ್ ಹೇಳಿದ್ದು 100ಕ್ಕೆ 100 ಸತ್ಯ. ಅವರ ನರಕವನ್ನು ಕೂಡ ಅಷ್ಟು ಆಕರ್ಷಕವಾಗಿ ಕಾಣುವಂತೆ ವರ್ಣನೆ ಮಾಡುವಂಥ ವ್ಯಕ್ತಿತ್ವ ಅವರದು. ನಿಜವಾಗಿಯೂ ಡಾಕ್ಟರ್ ಬಸವರಾಜ ಜಗಜಂಪಿಯವರಂಥ ವ್ಯಕ್ತಿಗಳನ್ನು ಸಮಾಜದಲ್ಲಿ ನಾವು ಹುಡುಕೋದು ಬಹಳ ಕಡಿಮೆ. ಅವರು ಹೆಂಗೆ ವರ್ಣನೆ ಮಾಡ್ತಾರಂದ್ರೆ ಆ ವ್ಯಕ್ತಿಯಲ್ಲಿ ಒಂದು ಸಣ್ಣದು ಅಂದರೆ ಕಣ್ಣಿಗೆ ಕಾಣದೇ ಇರುವಷ್ಟು ಒಂದು ಸಣ್ಣದು ಅಂಥ ಒಂದು ಗಾತ್ರದ ಒಳ್ಳೆಯ ಗುಣ ಇದ್ದರೂ ಕೂಡ ಅದನ್ನು ಪರ್ವತದಂಗೆ ವರ್ಣನೆ ಮಾಡ್ತಾರೆ ಅವರು. ಪರಗುಣ ಪರಮಾನುನ್ ಪರ್ವತಿ ಕೃತ್ಯ ನಿಜ ಹೃದಯ ವಿಕಸಂತಹ ಸಂತಹ ಕಿಯಂತಹ ಅಂತ ಸಂಸ್ಕೃತನೂ ಹೇಳ್ಬೇಕಂತ ಹೇಳಿದರು ಅವರು. ಯಾಕಂದರೆ ಈ ಸಭೆ ಸಮಾರಂಭದಲ್ಲಿ ಅವ್ರ ಮೊಮ್ಮಗಳು ಇಂಗ್ಲೀಷ್ನಾಗ ಮಾತಾಡಿದ್ರು, ಅವ್ರ ಮನೆಯವರು ಹಿಂದಿ ಒಳಗೆ ಮಾತಾಡಿದ್ರು, ಇನ್ನೊಬ್ಬರು ಮರಾಠಿ ಒಳಗೆ ಮಾತಾಡಿದ್ರು, ಕನ್ನಡದಲ್ಲಿ ಎಲ್ಲರೂ ಮಾತಾಡಿದರು, ಸಂಸ್ಕೃತ ಒಂದು ಉಳಿದಿತ್ತು, ಅದೊಂದು ಸ್ವಲ್ಪ ಹೇಳಿ ಅಂದರು. ಪರಗುಣ ಪರಮಾನು ಅಂದರೆ ಎರಡನೇ ವ್ಯಕ್ತಿಗಳಲ್ಲಿ ಅಂದರೆ ಬೇರೆಯವರಲ್ಲಿರುವಂಥ ಪರಮಾಣು ಸ್ವರೂಪದ ಒಂದು ಗುಣ ಏನಿದೆ ಅಲ್ಲ ಅದನ್ನು ಪರ್ವತೀಕೃತ್ಯ, ಪರ್ವತದಷ್ಟು ದೊಡ್ಡ ಮಾಡೋದು. ಆಮೇಲೆ ಒಂದು ಸಣ್ಣ ಒಳ್ಳೆಯ ಗುಣ ಇತ್ತಂದರೆ ಅದನ್ನು ಪರ್ವತದಷ್ಟು ದೊಡ್ಡ ಮಾಡಿ ಯಾರು ತಮ್ಮ ಹೃದಯದಲ್ಲಿ ಸಂತೋಷ ಪಡ್ತಾರಲ್ಲ ಅಂಥ ವ್ಯಕ್ತಿಗಳು ಬಹಳ ಕಡಿಮೆ ಸಿಗ್ತಾರಂತ ಹೇಳ್ತಾರೆ. ಆ ವ್ಯಕ್ತಿಗಳಲ್ಲಿ ಡಾಕ್ಟರ್ ಬಸವರಾಜ ಜಗಜಂಪಿಯವರು ಒಬ್ಬರು ಅನ್ನೋದನ್ನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಾನು ಹೇಳ್ತೀನಿ. ಅಂಥ ಒಂದು ಒಳ್ಳೆಯ ಗುಣ ಎಲ್ಲರನ್ನೂ ಹುರಿದುಂಬಿಸಿ ಎಲ್ಲರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ವಿಸ್ತಾರಪೂರ್ವಕವಾಗಿ ಹೇಳೋದ್ರ ಮೂಲಕ ಅವರನ್ನು ಕೆಲಸದಲ್ಲಿ ತೊಡಗಿಸುವಂಥ ಒಂದು ಪ್ರವೃತ್ತಿ ಏನಿದೆ ಅಲ್ಲ
ಅದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಡಾಕ್ಟರ್ ಬಸವರಾಜ್ ಜಗಜೇಪಿ ಅವರು ಈ ಒಂದು ಗುಣದಿಂದಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು KLE ಸಂಸ್ಥೆಗಳ ಕಾರ್ಯಗಳಿರ್ಬೋದು, ನಾಗನೂರು ಮಠದ ಕಾರ್ಯಗಳಿರ್ಬೋದು, ಎಲ್ಲವನ್ನು ಕೂಡ ಭಾಳ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಿರುವಂಥದ್ದು. ಅವರು ಬರೆದಿರುವಂಥ ಪುಸ್ತಕಗಳು ಕೂಡ ಬಹಳ ಮೌಲಿಕವಾಗಿರುವಂಥ ಪುಸ್ತಕಗಳು. ಹೇಳಿದ್ರಲ್ಲ, ಬರೆದದ್ದು ಬಹಳ ಕಡಿಮೆ, ಆದರೆ ಬರೆದದ್ದೆಲ್ಲವೂ ಚಿನ್ನ ಅನ್ನುವಂಥ ಒಂದು ರೀತಿಯಲ್ಲಿ ಅವರು ಗ್ರಂಥಗಳನ್ನು ರಚನೆ ಮಾಡಿರುವಂಥದ್ದು. ಬಹುಶಃ ನಮ್ಮ ಗುರುಗಳಾಗಿರುವಂಥ ಡಾಕ್ಟರ್ ಶಿವಬಸವ ಸ್ವಾಮಿಗಳವರ ಜೀವನ ಚರಿತ್ರೆಯನ್ನು ಬರೆದು ಭಾಳ ಚಿಕ್ಕದಾಗಿ ಬರೆದರು. ಕನ್ನಡ ಕಾಯಕ ಯೋಗಿ ಅಂತ ಅದಕ್ಕೆ ಹೆಸರಿಟ್ಟರು. ಬಹುಶಃ ಅದು ನಮ್ಮ ಪ್ರಕಾಶನದಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂಥ ಪುಸ್ತಕ. ಸುಮಾರು 6 ಮುದ್ರಣಗಳನ್ನು ಕಂಡು 25,000ಗಿಂತಲೂ ಹೆಚ್ಚು ಪ್ರತಿಗಳನ್ನು ಮುದ್ರಿಸಿರುವಂಥ ಒಂದು ಪುಸ್ತಕ. ನಿಜವಾಗಿಯೂ ಆ ರೀತಿಯಲ್ಲಿ ಬಹಳ ಗಟ್ಟಿಯಾಗಿರುವಂಥ ಒಂದು ಬರಹವನ್ನು ಕೂಡ ನಮ್ಮ ಜಗಜಂಪಿ ಅವರು ಹೊಂದಿರುವಂಥದ್ದು. ಅದರ ಜೊತೆಗೆ ಅವರು ಎಲ್ಲ ನಮ್ಮ ಮಠದ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ಬಹಳಷ್ಟು ತೊಡಗಿಸಿಕೊಂಡು, ಮಠದ ಕಾರ್ಯ ಅಂದರೆ ಅದು ನನ್ನ ಮನೆ ಕಾರ್ಯ ಅಂತ ತಿಳ್ಕೊಂಡು ಬಹಳ ಯಶಸ್ವಿಯಾಗಿ ಮಠದ ಸೇವೆಯನ್ನು ಕೂಡ ಅವರು ಮಾಡಿದಂಥವರು. ಅಂಥ ಒಂದು ಬಸವರಾಜ್ ಜಗಜಂಪಿ ಅವರನ್ನು ಅವರ ಕುಟುಂಬ ವರ್ಗದವರು ಇವತ್ತು ಬಹಳ ಪ್ರೀತಿಯಿಂದ, ಅಭಿಮಾನದಿಂದ, ಶ್ರದ್ಧೆಯಿಂದ ಇಲ್ಲಿ ಅಭಿನಂದಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅವರ ಕುಟುಂಬ ವರ್ಗದವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಡಾಕ್ಟರ್ ಬಸವರಾಜ್ ಜಗಜಂಪಿ ಅವರ ಕುಟುಂಬ ಅಂದರೆ ಸಂತೃಪ್ತ ಕುಟುಂಬ. ಅವ್ರು ಹೇಳಿದರು, ಸಾಕು ಅನ್ನವ ಸಾಹುಕಾರ ಅಂತ, ಬೇಕು ಅನ್ನವ ಬಡವ. ಅವರು ಯಾವುದನ್ನು ಬಯಸಲಿಲ್ಲ, ಎಲ್ಲನೂ ಸಾಕು 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 ಅನ್ನೋಕ್ಕಂತ ಬಂದರು. ಅವರು ಸಂತೃಪ್ತರಾಗಿ ಬದುಕಿದ್ರು. ಯಾರು ಸಾಕು ಅಂತಾರೆ ಅವರು ಸಂತೃಪ್ತರಾಗಿರ್ತಾರೆ. ಹಾಗಾಗಿ ಡಾಕ್ಟರ್ ಬಸವರಾಜ್ ಜಗಜಂಪಿ ಅವರು ಸಂತೃಪ್ತಿ, ಅವರು ಅಂಥ ಒಂದು ಸಂತೃಪ್ತ ಕುಟುಂಬವನ್ನು ಕೂಡ ಹೊಂದಿದಂಥವರು. ಅವರ ಧರ್ಮಪತ್ನಿ ಸೌಭಾಗ್ಯವತಿ ಅವರು ಕೂಡ ಎಷ್ಟು ಬಸವರಾಜ್ ಜಗಜಂಪಿ ಅವರ ಬಗ್ಗೆ ಪ್ರೀತಿ, ಅಭಿಮಾನ, ಅವರ ಒಂದು ನೆರಳಿನಂತೆ ಹಿಂಬಾಲಿಸಿಕೊಂಡು ಬಂದಿರುವಂಥವರು. ನಮ್ಮ ಬಸವರಾಜ್ ಜಗಜಂಪಿ ಅವರು ಇಷ್ಟು ಸಾಮಾಜಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಕಾರ್ಯಗಳನ್ನು ಜರುಗಿಸೋದಕ್ಕೆ ಕಾರಣ ಅಂದರೆ ಅವರ ಧರ್ಮಪತ್ನಿಯವರ ಸಹಯೋಗ, ಸಹಕಾರ ಬಹಳ ಮುಖ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ಅದರ ಜೊತೆಗೆ ಅವ್ರ ಮಕ್ಕಳು ಲಿಂಗರಾಜ್ ಮತ್ತು ಅಮೃತ. ನೋಡ್ರಿ, ನಾವು ಬಹಳ ದಿವಸದಿಂದ ಕೇಳ್ಕೊಂತ ಬಂದೀವಿ, ಆರತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ. ನಮ್ಮ ಬಸವರಾಜ್ ಜಗಜಂಪಿ ಅವ್ರ ಕುಟುಂಬ ಹಾಗೇನೆ, ಆರತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ. ಅಮೃತ ಮತ್ತು ಲಿಂಗರಾಜ್ ಭಾಳ ಒಳ್ಳೆಯ ಮಕ್ಕಳು. ನಿಜವಾಗಿ ಯಾವ ಮಕ್ಕಳು ಇವತ್ತಿನ ದಿನಮಾನದಲ್ಲಿ ತಂದೆ ತಾಯಿಗಳನ್ನು ಗೌರವಿಸ್ತಾರೆ, ಇಂಥ ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ತಾರೆ. ಭಾಳ ವಿರಳ. ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸುವಂಥ ಜನರೇ ಬಹಳ ಇರುವಂಥ, ಮಕ್ಕಳೇ ಬಹಳ ಇರುವಂಥ ಈ ಕಾಲದಲ್ಲಿ ಅಮೃತ ಮತ್ತು ಲಿಂಗರಾಜ್ ಇಬ್ಬರು ತಮ್ಮ ತಂದೆಯವರ ಈ ಒಂದು ಅಮೃತ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿರೋದು ಬಹಳ ಸಂತೋಷದ ವಿಷಯ. ಡಾಕ್ಟರ್ ಬಸವರಾಜ್ ಜಗಜಂಪಿ ಅವರು ಅಂದರೆ ಒಬ್ಬ ಒಳ್ಳೆಯ ಸದ್ಗೃಹಸ್ಥರು. ಒಳ್ಳೆಯ ಸದ್ಗೃಹಸ್ಥರು ಅಷ್ಟೇ ಅಲ್ಲ, ಸೌಭಾಗ್ಯಶಾಲಿ ಸದ್ಗೃಹಸ್ಥರು. ಒಬ್ಬ ಗೃಹಸ್ಥ ಯಾವಾಗ ಸೌಭಾಗ್ಯಶಾಲಿ ಅಂತ ನಾವು ಕರಿತೀವಿ ಅಂದರೆ ಅವನ ಮಕ್ಕಳು ಒಳ್ಳೆಯವರಿರಬೇಕು, ಅವನ ಮಕ್ಕಳು ಒಳ್ಳೆಯ ನಡೆ ನುಡಿಗಳನ್ನು ಹೊಂದಿದವರು ಇರಬೇಕು, ತಂದೆ ತಾಯಿಗಳನ್ನು ಪ್ರೀತಿಸುವಂಥವರಾಗಿರಬೇಕು. ಆ ರೀತಿಯಲ್ಲಿ ಲಿಂಗರಾಜ್ ಮತ್ತು ಅಮೃತ ಅವರು ಒಳ್ಳೆಯ ಮಕ್ಕಳು, ಒಳ್ಳೆಯ ನಡೆ ನುಡಿಗಳನ್ನು ಹೊಂದಿರುವಂಥವರು. ಹಾಗಾಗಿ ನಮ್ಮ ಬಸವರಾಜ್ ಜಗಜಂಪಿ ಅವರು ಸೌಭಾಗ್ಯಶಾಲಿಗಳು. ಸ್ವಾಮಿಗಳು ಯಾವಾಗ ಸೌಭಾಗ್ಯಶಾಲಿ ಆಗ್ತಾರಂದ್ರೆ ಅವ್ರಿಗೆ ಒಳ್ಳೆಯ ಉತ್ತರಾಧಿಕಾರಿ ಸಿಗಬೇಕು, ಅಂದಾಗ ಅವರು ಸೌಭಾಗ್ಯಶಾಲಿ. ಗೃಹಸ್ಥರು ಯಾವಾಗ ಸೌಭಾಗ್ಯಶಾಲಿ ಆಗ್ತಾರಂದ್ರೆ ಅವ್ರಿಗೆ ಒಳ್ಳೆಯ ಮಕ್ಕಳಿರಬೇಕು, ಅಂದ್ರೆ ಅವ್ರ ಉತ್ತರಾಧಿಕಾರಿಗಳು ಕೂಡ ಚೆನ್ನಾಗಿರ್ಬೇಕು. ಆ ರೀತಿಯಲ್ಲಿ ನಮ್ಮ ಬಸವರಾಜ್ ಜಗಜಂಪಿ ಅವರು ಅಂಥ ಒಂದು ಸಂತೃಪ್ತ ಕುಟುಂಬವನ್ನು ಹೊಂದಿದಂಥವರು, ಸೌಭಾಗ್ಯಶಾಲಿಗಳು, ಸದ್ಗೃಹಸ್ಥರು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಡಾಕ್ಟರ್ ಬಸವರಾಜ್ ಜಗಜಂಪಿ ಅವರು 75 ವರ್ಷ ಆದರೂ ಕೂಡ ಬಹಳ ಆರೋಗ್ಯದಿಂದ ಇದ್ದಾರೆ. ಅವ್ರಿಗೆ ಇನ್ನೂ 100 ವರ್ಷ ನಮ್ಮ ಮಧ್ಯದಲ್ಲಿ ಇರಬೇಕು. ನಮ್ಮ ಬೆಳಗಾವಿ ಇವತ್ತು ಸಾಂಸ್ಕೃತಿಕ ನಗರ ಅಂತ ಕರೆಸಿಕೊಳ್ಳುವಲ್ಲಿ ಡಾಕ್ಟರ್ ಬಸವರಾಜ್ ಜಗಜಂಪಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಇನ್ನೂ ಈ ಒಂದು ನಾಡಿನ ಸೇವೆಯನ್ನು ಅವರು ಮಾಡಲಿ, ಅವರಿಗೆ 100 ವರ್ಷ ಆಯುಷ್ಯ ಲಭ್ಯವಾಗಲಿ. ಬಸವಾದಿ ಶಿವಶರಣರ ಕೃಪೆ, ಆಶೀರ್ವಾದ ಅವ್ರ ಮೇಲೆ ಸದಾಕಾಲ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸ್ತಾ, ಈ ಪರಿಣತಮತಿ ಅನ್ನುವಂಥ ಒಂದು ಗ್ರಂಥ ಭಾಳ ಮೌಲಿಕವಾಗಿರುವಂಥ ಒಂದು ಗ್ರಂಥ. ಈ ಗ್ರಂಥವನ್ನು ನಮ್ಮ ಡಾಕ್ಟರ್ ರಾಮಕೃಷ್ಣ ಮರಾಠಿಯವರು ಬಹಳ ಸುಂದರವಾಗಿ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಓದಲೇಬೇಕಾಗಿರುವಂಥ ಗ್ರಂಥ ಇದು.
ಯಾಕಂದರೆ ಇದರಲ್ಲಿ ಅಂಥ ಒಂದು ಒಳ್ಳೆಯ ಮೌಲಿಕವಾಗಿರುವಂಥ ವಿಷಯಗಳದಾವ. ಬೆಳಗಾವಿಯ ಸಾಂಸ್ಕೃತಿಕ ಇತಿಹಾಸವನ್ನು ತಿಳ್ಕೋಬೇಕು ಅನ್ನುವಂಥ ವ್ಯಕ್ತಿಗಳು ಕೂಡ ಈ ಗ್ರಂಥವನ್ನು ಓದಲೇಬೇಕು. ಅಷ್ಟು ಅದ್ಭುತವಾಗಿರುವಂಥ ಒಂದು ಗ್ರಂಥವನ್ನು ಇವತ್ತು ಅವರಿಗೆ ಸಮರ್ಪಣೆ ಮಾಡಲಾಗಿದೆ. ಡಾಕ್ಟರ್ ಬಸವರಾಜ್ ಜಗಜಂಪಿಯವರು ಅಂದರೆ ಪರಿಣತ ಮತಿಗಳು. ಪರಿಣತಿ ಅಂದ್ರೇನು? ಕೌಶಲ್ಯಕ್ಕೆ ನಾವು ಪರಿಣತಿ ಅಂತೀವಿ. ಅಂಥ ಒಂದು ಕುಶಲಮತಿಗಳು, ಕುಶಾಗ್ರಮತಿಗಳು ಡಾಕ್ಟರ್ ಬಸವರಾಜ್ ಜಗಜಂಪಿಯವರು. ಅವರ ಬದುಕಿಗೆ ಅನ್ವರ್ಥಕವಾಗುವಂಥ ಈ ಪರಿಣತಮತಿ ಅನ್ನುವಂಥ ಒಂದು ಅಭಿನಂದನಾ ಸಂಪುಟವನ್ನು ಅವರಿಗೆ ಇವತ್ತು ಸಮರ್ಪಿಸಿ ಗೌರವಿಸಿರುವಂಥದ್ದು ನಿಜಕ್ಕೂ ಬಹಳ ಸಂತೋಷ, ಹೆಮ್ಮೆ ಪಡುವಂಥ ಸಂಗತಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ಈ ಗ್ರಂಥವನ್ನು ಸಂಪಾದಿಸಿರುವಂಥ ಸಂಪಾದಕ ಮಂಡಳಿ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ತಾವೆಲ್ಲ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದೆ, ನಿಜಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದು ಅಷ್ಟೇ ಅಲ್ಲದೇ ಶಾಂತ ರೀತಿಯಿಂದ ಕೂತ್ಕೊಂಡು ಈ ಸಮಾರಂಭದಲ್ಲಿ ನೀವೆಲ್ಲ ಪಾಲ್ಗೊಂಡಿದೆ. ನಿಜವಾಗಿ ಬಹಳ ಸಂತೋಷ ಆಗ್ತದೆ. ಇಂಥ ಅಭಿನಂದನಾ ಸಮಾರಂಭಗಳಲ್ಲಿ ನಾನು ಸಾಕಷ್ಟು ಭಾಗವಹಿಸ್ತೀನಿ. ಒಂದು ಹಂತದವರೆಗೆ ಕೂತ್ಕೊಳ್ತಾನೆ, ಆಮೇಲೆ ಈ ನಿರೂಪಕರು ಬ್ಯಾಡ್ ಅಂತ ಹೇಳಿದ್ರು ಕೂಡ ವೇದಿಕೆ ಮೇಲೆ ಬಂದು ಅವ್ರಿಗೊಂದು ಹಾರ ಹಾಕಿ ಊಟ ಮಾಡಿ ಹೋಗುವಂಥ ಜನನ ಬರೋದು ಭಾಳ. ಆದರೆ ನಿಜವಾಗಿ ನೀವೆಲ್ಲರೂ ಡಾಕ್ಟರ್ ಬಸವರಾಜ್ ಜಗಜಂಪಿಯವರನ್ನು ಪ್ರೀತಿಸುವಂಥ ಜನ, ನೀವು ಅವರ ಒಂದು ಸೇವೆಯನ್ನು ಗೌರವಿಸುವಂಥ ಜನ, ನೀವು ನಿಜವಾಗಿ ಇಷ್ಟು ಸಂಖ್ಯೆಯಲ್ಲಿ ಈ ಹೊತ್ತಿನವರೆಗೂ ಕೂತ್ಕೊಂಡು ಅತ್ಯಂತ ಶಾಂತ ರೀತಿಯಿಂದ ಕೂತ್ಕೊಂಡು ಈ ಸಮಾರಂಭವನ್ನು ನೀವೆಲ್ಲ ಯಶಸ್ವಿ ಮಾಡಿರುವುದಕ್ಕೆ ಬಹುಶಃ ಬಸವರಾಜ್ ಜಗಜಂಪಿಯವರು ಬಹಳ ಪುಣ್ಯ ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ. ಅಂಥ ಒಬ್ಬ ಸೌಭಾಗ್ಯಶಾಲಿ ವ್ಯಕ್ತಿಗಳು ನಮ್ಮ ಮಧ್ಯದಲ್ಲಿ ಇರೋದೇ ನಮ್ಮ ಸೌಭಾಗ್ಯ ಅಂಥೇಳಿ ಈ ಸಂದರ್ಭದಲ್ಲಿ ಭಾವಿಸ್ತಾ ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತು ವಿರಾಮ ಹೇಳ್ತೇನೆ. ಶರಣು ಶರಣಾರ್ಥಿ.